ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಪೂಜೆಯ ದ್ರವ್ಯಗಳು ನಿಮಗೆ ಗೊತ್ತಿದೆ, ಜಲಗಂಧ, ಅಕ್ಷತ, ಪುಷ್ಪಚರುತಿ, ಫಲ ಇವೆಲ್ಲ ಇದಾವೆ. ಆದರೆ ಕತ್ತಿಯಿಂದ ಒಬ್ಬ ಪೂಜೆ ಮಾಡಿದ್ದ. ಇದು ಬಹಳ ವಿಶೇಷವಾದ ಘಟನೆ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಅವಾಗ ಭಗವಾನ್ ವಾಸುಪೂಜ್ಯರ ಸಮೋಷಣ ನಡೀತಾ ಇತ್ತು. ಅವಾಗ ಒಂದು ಘಟನೆ ಆಯಿತು. ರಾಜ ತನ್ನ ಸೈನ್ಯ ಸಮೇತನಾಗಿ ಸಹಪರಿವಾರ ದೊಡ್ಡ ಆನೆ ಮೇಲೆ ಅಂಬಾರಿ ಹಾಕೊಂಡು ಕೂತ್ಕೊಂಡು ಸಮೋಷಣಕ್ಕೆ ಹೋಗ್ತಾ ಇದ್ದ. ಸಾವಿರಾರು ಪ್ರಮಾಣದ ಜನ ಅವನನ್ನು ಹಿಂಬಾಲಿಸಿ ಹೋಗ್ತಾ ಇದ್ರು ಹಿಂದೆ ಎಲ್ಲ. ಅದು ದೊಡ್ಡ ವೈಭವ ಇತ್ತು. ಆವಾಗ ರಸ್ತೆಯ ಒಂದು ಬದಿಯಲ್ಲಿ, ಒಂದು ಹೊಲದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದ, ಕಡು ಬಡವ. ಅವನು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ಸ್ವಂತದ್ದು ಏನೂ ಇರಲಿಲ್ಲ. ಅವನು ವಿಚಾರ ಮಾಡ್ದ, ಇವರು ಸಮೋಷಣಕ್ಕೆ ಭಗವಾನರ ಪೂಜೆಗಾಗಿ ಹೋಗ್ತಾ ಇದ್ದಾರೆ. ಕೈಯಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು, ಮತ್ತೆ ಆ ಪಾತ್ರೆಗಳಲ್ಲಿ ಹೂವು, ಹಣ್ಣು, ವಜ್ರ, ವೈಡೂರ್ಯ ಆದಿ ಜಿನೇಂದ್ರ ಭಗವಾನರ ಪೂಜೆಗೆ ಯೋಗ್ಯ ಸಾಮಗ್ರಿಗಳು. ಸಾಕಷ್ಟು ಜನ ಅದನ್ನ ತಲೆ ಮೇಲೆ ಹೊತ್ತು ಒಯ್ತಾ ಇದ್ರು ಸಮೋಷಣಕ್ಕೆ ತಗೊಂಡು ಹೋಗ್ಬೇಕು. ಅವಾಗ ಆ ವ್ಯಕ್ತಿ ವಿಚಾರ ಮಾಡ್ದ, ನಾನು ಕೂಡ ಸಮೋಷಣಕ್ಕೆ ಹೋಗ್ಬೇಕು. ಆದ್ರೆ ಭಗವಾನ್ ಇವರೆಲ್ಲ ಇಷ್ಟು ಒಳ್ಳೆ ಒಳ್ಳೆ ಉತ್ಕೃಷ್ಟ ದ್ರವ್ಯಗಳನ್ನ ತಗೊಂಡು ಹೋಗ್ತಿದ್ದಾರೆ ಭಗವಾನರಿಗೆ ಏರ್ಸೋದಕ್ಕೆ, ನಾನೇನ್ ತಗೊಂಡು ಹೋಗ್ಲಿ? ಏನೂ ಇಲ್ಲ. ಯಾಕೆ? ಬೇರೆಯವರ ಹೊಲದಲ್ಲಿ ನಾನು ಕೆಲಸ ಮಾಡುತ್ತೇನೆ. ನನ್ನ ಸ್ವಂತದ್ದು ಕೇವಲ ಈ ಒಂದು ಕಡಿಯುವಂತ ಕತ್ತಿ ಮಾತ್ರ ಇದೆ. ಕತ್ತಿ ಹಿಂಸಕ ವಸ್ತು ಇದೆ, ನಿಮಗೆ ಗೊತ್ತಿದೆ. ಏನ್ ಮಾಡ್ತದೆ ಅದು? ಗಿಡಗಳನ್ನ ತುಂಡು ಮಾಡ್ತದೆ, ಕೊಚ್ಚುತ್ತದೆ, ಕತ್ತರಿಸುತ್ತದೆ. ಅದು ಯಾವ ಒಂದು ಶುಭ ವಸ್ತು ಇದೆ ಹೇಳಿ? ಕತ್ತಿ ಕಡಗಗಳು ಶುಭ ವಸ್ತು ಇದಾವೆ? ಇಲ್ಲ. ಅವನು ವಿಚಾರ ಮಾಡ್ದ, ನನ್ನ ಹತ್ರ ಈ ಕತ್ತಿ ಒಂದು ಮಾತ್ರ ನನ್ನ ಸ್ವಂತದ್ದಿದೆ, ಬೇರೆ ಎಂಥದ್ದು ನನ್ನ ಕಡೆ ಇಲ್ಲ. ಇದನ್ನೇ ತಗೊಂಡೋಗಿ ನಾನು ಭಗವಾನರಿಗೆ ಏರ್ಸ್ತೀನಿ ಅಂತೇಳಿ ವಿಚಾರ ಮಾಡಿ ಹೊರಟ. ಅವಾಗ ಗ್ರೀಷ್ಮ ಕಾಲ ಇತ್ತು, ಬಹಳ ಸೆಕೆ, ಬಿಸಿಲಿತ್ತು. ಎಲ್ಲರೂ ಬಿಸಿಲಿನಲ್ಲಿ ಸಂತಪ್ತರಾಗಿದ್ದರು. ಆದರೆ ಆ ವ್ಯಕ್ತಿ ಹಿಂದ್ಗಡೆ ನಡ್ಕೊಂಡ್ ಬರ್ತಾ ಇದ್ದ ಇವ್ರ ಜೊತೆಗೆ. ಅವಾಗ ಅವನ ಮೇಲೆ ನೆರಳಿತ್ತು. ಎಲ್ಲರೂ ನೋಡ್ತಾ ಇದ್ರು, ಅವನ ಮೇಲೆ ಮಾತ್ರ ನೆರಳಿತ್ತು. ಸಮೋಷಣಕ್ಕೆ ಬಂದಾಗ ರಾಜ ದೇವರಿಗೆ ಇದನ್ನ ಕೇಳ್ದ, ಹೇ ಭಗವಾನ್, ನಾವೆಲ್ಲ ಬಿಸಿಲಿನಲ್ಲಿ ಬರ್ತಾ ಇದ್ದು, ಆದರೆ ಈ ವ್ಯಕ್ತಿಯ ಜೊತೆಗೆ ಮೇಲಿನಿಂದ ನೆರಳಿತ್ತು ಯಾಕೆ? ಅವಾಗ ಭಗವಾನ್ರ ಅಂದ್ರು, ಅವನ ಭಕ್ತಿ ಅಷ್ಟು ಉಜ್ವಲ ಇದೆ, ಅವನ ಹತ್ರ ಬೇರೆ ಯಾವ ಸಂಪತ್ತು ಇಲ್ಲ. ಅವನು ಇರುವಂತ ಆ ಸಂಪತ್ತು ಅವನದು ಕತ್ತಿ ಒಂದೇನೆ, ಅದನ್ನೇ ಭಗವಾನ್ರಿಗೆ ಏರ್ಸ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಇಲ್ಲಿ ಭಗವಾನ್ ಬಂದು ಅದನ್ನೇ ಇಟ್ಟು ನಮಸ್ಕಾರ ಮಾಡಿದ್ದಾನೆ. ಅವನ ಭಕ್ತಿಗೆ ಮೆಚ್ಚಿ ದೇವತೆಗಳು ಅವನ ತಲೆಯ ಮೇಲೆ ವಜ್ರದ ಛತ್ರ ಹಾಕಿದ್ರು ಅಂತ ಹೇಳಿದ್ರು. ನೋಡಿ, ಇದು ಭಕ್ತಿಯ ಫಲ. ಭಕ್ತಿಯಲ್ಲಿ ಭಕ್ತ ಏನನ್ನು ಭಗವಾನರಿಗೆ ಏರ್ಸ್ತಾನೋ ಅದು ಮುಖ್ಯ ಅಲ್ಲ. ಯಾಕೆಂದ್ರೆ ಭಗವಾನ್ ವಿತರಾಗಿದ್ದಾರೆ, ಅವ್ರು ಯಾವುದನ್ನು ಸ್ವೀಕಾರ ಮಾಡೋದಿಲ್ಲ. ಆದರೆ ಭಕ್ತನ ಭಕ್ತಿ ಇದೆಯಲ್ಲ, ಅಂತ ಒಂದು ಕತ್ತಿ ಅಂದ್ರೆ ಅದೊಂದು ಹಿಂಸಕ ವಸ್ತು ಇದೆ ನೋಡು, ಅದು ಕೂಡ ಪೂಜ್ಯತೆಗೆ ಪ್ರಾಪ್ತ ಆಯಿತು. ಯಾಕೆ? ಭಕ್ತನ ಭಕ್ತಿಯಲ್ಲಿ ಆ ಸಾಮರ್ಥ್ಯ.